ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಾಗಲೇ ಆಕ್ಸಿಡೆಂಟ್ ಮಾಡಿರೋ ಕಾರ್ ಯಾವುದು ಅಂತ ಗೊತ್ತಾಗಿದೆ. ಆ ಕಾರು ಕಳ್ತನ ಆಗಿತ್ತು. ಶಾರ್ವರಿ ಈ ವಿಚಾರ ನಮ್ಗೆ ಹೇಳಿರಲಿಲ್ಲ, ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ಅದರಿಂದ ನಾವು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆ ಕಾರ್ ಕದ್ದೋರು ಯಾರು ಅಂತ ಗೊತ್ತಾದರೆ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಗುತ್ತೆ ಅಲ್ವಾ? ಹೌದು, ನಾವು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಾಗಾದರೆ ಸಮರ್ಥಿ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಗೊತ್ತಾಯ್ತು ಅಲ್ವಾ? ನಮಗೆ ಗೊತ್ತಾಗಿರ್ಬೋದು, ಆದರೆ ಕೋರ್ಟ್ಗೆ ಗೊತ್ತಾಗಿಲ್ವಲ್ಲ. ಅಲ್ಲ ಇನ್ಸ್ಪೆಕ್ಟರ್, ಕಾರ್ ಸಿಕ್ಕಿದೆ, ಅಪರಾಧ ಮಾಡಿರೋದು ಬೇರೆಯವರು ಅನ್ನೋದು ಗೊತ್ತಾಗಿದೆ. ಇದೆಲ್ಲ ಎವಿಡೆನ್ಸ್ ಇಟ್ಕೊಂಡು ಸಮರ್ಥಿ ಅಪರಾಧ ಮಾಡಿಲ್ಲ ಅಂತ ಅವನ್ನ ರಿಲೀಸ್ ಮಾಡ್ಬೋದಲ್ವಾ? ಹಾಗೆಲ್ಲ ಆಗಲ್ಲ. ಈಗಾಗಲೇ ಚಾರ್ಜ್ ಶೀಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಇದುವರೆಗೂ ಸಮರ್ಥ ತಾನೇ ಅಪರಾಧ ಮಾಡಿರೋದಂತ ಒಪ್ಕೊಂಡಿದ್ದರಿಂದ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ಹಾಗಾಗಿ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಬೇಲ್ ಕೊಡುತ್ತೆ. ಅಲ್ಲಿವರೆಗೂ ನಾವು ಸಮರ್ಥನ ಬಿಡೋಕ್ಕಾಗಲ್ಲ. ಯಾಕಂದರೆ ನಮಗೂ ಕೆಲವೊಂದು ಫಾರ್ಮ್ಯಾಲಿಟೀಸ್ ಆ್ಯಂಡ್ ಪ್ರೊಸೀಜರ್ಸ್ ಅಂತ ಇರುತ್ತೆ. ಓಕೆ ಇನ್ಸ್ಪೆಕ್ಟರ್. ಅಭಿ, ನೀನು ಲಾಯರ್ ಹತ್ರ ಮಾತಾಡು. ಬೇರೆ ಏನು ಪ್ರೊಸೀಜರ್ ಇದೆಯೋ ಅದರದ್ದೆಲ್ಲ ಡೀಟೇಲ್ಸ್ ತಗೋ. ಅವ್ರಿಗೇನು ರೆಕಾರ್ಡ್ಸ್ ಬೇಕೋ ಅದನ್ನು ವ್ಯವಸ್ಥೆ ಮಾಡು. ಮೊದಲು ಸಮರ್ಥಕ್ಕೆ ಬೇಲ್ ಆಗಬೇಕು. ಉಳಿದಿದ್ದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇನ್ಸ್ಪೆಕ್ಟರ್, ನಾವು ಸಮರ್ಥ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶ್ಯೂರ್, ಹೋಗಿ. ಸಮರ್ಥ್, ಈಗಲಾದರೂ ಆಕ್ಸಿಡೆಂಟ್ ಮಾಡಿದ್ದು ನೀನು ಅಂತ ಕೋರ್ಟಲ್ಲಿ ಹೇಳಿಕೆ ಕೊಡೋದನ್ನ ಬಿಡು. ಕೋರ್ಟಲ್ಲಿ ಮುಂದೆ ಈ ರೀತಿ ಹೇಳಬೇಡ. ಈಗಲೂ ಆಕ್ಸಿಡೆಂಟ್ ಮಾಡಿರೋ ಕಾರು ಸಿಕ್ಕಿದೆ ಅಂತ ಗೊತ್ತಾಗಿದೆ ಹೊರತು ಕಾರನ್ನು ಕದ್ದಿರೋರು ಸಿಕ್ಕಿಲ್ವಲ್ಲ ಸರ್? ಆಕ್ಸಿಡೆಂಟ್ ಆದ ಸಮಯದಲ್ಲಿ ಸಮರ್ಥ್ ಅವರು ಫೋನಲ್ಲಿ ಮಾತಾಡ್ತಿದ್ರು ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಇದೆ ಸರ್. ಅವ್ರು ನನ್ನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಮನೆ ಮುಂದೆ ಬಂದು ನಿಂತ್ಕೋತಾರೆ. ಅದೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಈ CCTV ಫುಟೇಜಲ್ಲಿ ಪಾಪು ಓಡಾಡ್ತಿರೋದು ಕಾಣಿಸ್ತಿದೆ ಅಂದಮೇಲೆ ಈ ಮನೆಯಿಂದ ಕಾರನ್ನು ಯಾರು ಕದ್ದಿರ್ಬೋದು ಅನ್ನೋದು ಗೊತ್ತಾಗ್ಬೋದು. ನಿಜವಾಗ್ಲೂ ಕಾರ್ ಕಳ್ತನ ಆಗಿದೆಯಾ ಅಥವಾ ಕಾರ್ನ ಶಾರ್ವರಿನೇ ತಗೊಂಡು ಹೋದ್ಲಾ ಅನ್ನೋದು ಗೊತ್ತಾಗತ್ತೆ. ಸರಿ ನೋಡಮ್ಮ, ಫೋನ್ ಬಂದಿದೆ. ಫೋನಲ್ಲಿ ಮಾತಾಡ್ತಾರೆ. ಹಲೋ ಅಮ್ಮ. ಪುಟ್ಟ, ನೀನವತ್ತು ಕೋರ್ಟಲ್ಲಿ CCTV ಫುಟೇಜ್ ಕೊಟ್ಟಿಯಲ್ಲ, ಅದೆಲ್ಲಿ ಸಿಕ್ತು? ಯಾಕಮ್ಮ, ಏನಾಯ್ತು? ನೀನು ಹೇಳ್ತೀನಿ. ನಿಮ್ಮ ಎದುರುಗಡೆ ಮನೆಯವ್ರ ಹತ್ರ ಇಸ್ಕೊಂಡೆ ಅಮ್ಮ. ಅವತ್ತು ರಾತ್ರಿ ನಾನು ಸಮರ್ಥಿಗೆ ಫೋನ್ ಮಾಡಿ ಟೈಮಿಂಗ್ಸ್ ಎಕ್ಸಾಕ್ಟಾಗಿ ನಂಗೆ ಗೊತ್ತಿತ್ತು. ನಾನು ಕಾಲ್ ಮಾಡಿದಾಗ ಸಮರ್ಥು ಮನೆ ಮುಂದೆ ಓಡಾಡ್ತಿದ್ದೀನಿ ಅಂತ ಹೇಳಿದ್ದ. ಆ ಟೈಮಿಂಗ್ಸ್ನ ನಾನು ಎದುರುಗಡೆ ಮನೆಯವ್ರಿಗೆ ಕೊಟ್ಟು CCTV ಫುಟೇಜಸ್ ಬೇಕು ಅಂತ ಕೇಳಿದೆ. ಅವ್ರು ಕೊಟ್ರಮ್ಮ. ಅವ್ರು ಆ ಟೈಮಿಂಗ್ದು CCTV ಫುಟೇಜಸ್ ನಂಗೆ ಕೊಟ್ಟರು. ಓ ಹೌದಾ? ಆದರೆ ಅದಕ್ಕಿಂತ ಮುಂಚೆ ಏನಾಯಿತು ಅನ್ನೋದನ್ನು ನೀನು ನೋಡಿಲ್ವಾ? ಇಲ್ಲಮ್ಮ, ನಾನು ಕರೆಕ್ಟ್ ಟೈಮ್ ಕೊಟ್ಟಿದ್ನಲ್ಲ, ಆ ಟೈಮ್ದಷ್ಟೇ ಓಪನ್ ಮಾಡಿ ನೋಡಿದ್ವಿ. ಅದನ್ನು ಮಾತ್ರ ನಾನು ತೊಗೊಂಡು ಬಂದೆ. ಯಾಕಮ್ಮ? ಏನಿಲ್ಲ ಬಿಡು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಗಿದ್ರೆ ಅವತ್ತು ರಾತ್ರಿ ಏನಾಯಿತು ಅನ್ನೋದನ್ನು ಎದುರು ಮನೆ CCTVಯಿಂದ ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು. ಕಾರ್ನ ಯಾರು ತೊಗೊಂಡು ಹೋಗಿದ್ದಾರೆ ಅನ್ನೋದು ಖಂಡಿತ ಗೊತ್ತಾಗತ್ತೆ. ಈ ವಿಷಯನ ಮೊದಲು ಮಾಧವ್ ಅವ್ರಿಗೆ ಹೇಳಬೇಕು. ಏನಾಯ್ತು ಸಬ್ಲಾಡಿ? ತುಳಸಿ ಯಾಕೆ ಫೋನ್ ಮಾಡಿದ್ಲು? ಹಾಗಿದ್ರೆ ತುಳಸಿ ಸರಿಯಾದ ದಾರಿಯಲ್ಲೇ ಯೋಚನೆ ಮಾಡ್ತಿದ್ದಾಳೆ. ಅವಳು ಚಾಣಾಕ್ಷತನ ನನಗೆ ಗೊತ್ತಿಲ್ವಾ? ಇನ್ನು ಆ ಕಳ್ಳರು ಸಿಕ್ಕಾಕೊಂಡಾಗೆ ಬಿಡು. ಹಾಗಾದರೆ ಆ ಶಾರ್ವರಿ ಸಿಕ್ಕಾಕೋತಾಳ? ಅಯ್ಯಯ್ಯೋ, ಹಾಗೇನಾದರೂ ಅವ್ರು ಸಿಕ್ಕಾಕೊಂಬಿಟ್ರೆ ಜೈಲಿಗೆ ಹೋಗ್ಬಿಟ್ರೆ ನನ್ನ ಜೊತೆ ತುಂಬೋದು ಹೇಗೆ? ಇಷ್ಟು ದಿನ ಕೈ ತುಂಬ ದುಡ್ಡು ಎಣಿಸ್ತಿದ್ವಿ, ಇನ್ನು ಮುಂದೆ ಕಂಬಿ ಎಣಿಸ್ಬೇಕಾಗತ್ತಲ್ಲಪ್ಪ. ತಾತ, ಏನಾದರೂ ಬೇಕಿತ್ತಾ? ಕಾಫಿ ಕೊಡ್ಲಾ? ಕಾಫಿ ಗಿಫಿ ಏನೂ ಬೇಡಮ್ಮ. ಸಂಧ್ಯಾ, ನನಗೆ ಆಕ್ಸಿಡೆಂಟ್ ಆಯ್ತಲ್ಲ,
ಆ ಸಮಯದಲ್ಲಿ ನನ್ನ ಹತ್ರ ಒಂದು ಕವರ್ ಇತ್ತು. ನೀನು ಆ ಬಟ್ಟೆಗಳನ್ನೆಲ್ಲ ಒಗೆದ್ಯಲ್ಲ, ಅವಾಗೇನಾದ್ರು ನಿನಗೆ ಆ ಕವರ್ ಸಿಕ್ತಾ? ಓ ಆ ಕವರಾ? ಅದನ್ನ ನಾನೇ ಎತ್ತಿಟ್ಟಿದ್ದೆ. ನೀನು ಹಾಸ್ಪಿಟಲಲ್ಲಿ ಕೋಮಾದಲ್ಲಿದ್ದಾಗ ಅದನ್ನ ಕೊಟ್ಟಿದ್ರು. ಇರು ತರ್ತೀನಿ. ಅವರು ಏನು ಕವರ್ ಹುಡುಕ್ತಾ ಇದ್ರಿ? ಕವರ್ ದುಡ್ಗಿಡ್ ಏನಾದ್ರು ಇತ್ತೇನೋ? ನಾವಿಂಥ ಮಾತಾಡೋವಾಗ ನಿನ್ನ ಕಿವಿ ಭಾರಿ ಚುರುಕಾಗ್ಬಿಡುತ್ತಲ್ವ? ಅಲ್ಲ ಅದು ಅಲ್ಲ, ಕವರ್ ಕಾಣ್ತಿಲ್ಲ ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನಾದರೂ ದುಡ್ಡು ಒಡವೆ ಇಟ್ಟಿದ್ರ? ಹಾಗೊಂದು ವೇಳೆ ಅದನ್ನೇನಾದರೂ ಇಟ್ಟಿದ್ರೆ ಅದು ಸಿಗಲ್ಲ ಬಿಡಿ. ಲೇ, ಕವರಲ್ಲಿ ದುಡ್ಡು ಒಡವೆ ಇಟ್ಕೊಂಡು ಓಡಾಡೋಷ್ಟು ದಡ್ಡ ಅಲ್ಲ ಕಣೋ ನಾನು. ಅದರಲ್ಲೂ ಅದನ್ನು ಕದಿಯೋ ಕಳ್ಳರು ಎದುರಿನಲ್ಲೇ ಇರ್ತಾರೆ ಅಂತಂದರೆ ಕವರಲ್ಲಿ ಹಾಗೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗತ್ತೇನಪ್ಪ? ಸರಿ ಬಿಡಿ, ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋ ತಪ್ಪು ಅಂತ ಹೇಳ್ತಾ ಇದ್ದೀರಿ. ಆಯಿತು, ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ತಾತ, ಈ ಕವರಲ್ಲಿ ಏನಿದೆ? ಇದು ಅಷ್ಟೊಂದು ಇಂಪಾರ್ಟೆಂಟಾ? ತುಂಬ ಇಂಪಾರ್ಟೆಂಟ್ ಅಮ್ಮ. ಇದರಲ್ಲಿ ಒಬ್ಬರ ಜಾತಕನೇ ಇದೆ. ಮುಂದಕ್ಕೆ ಅದು ನನಗೆ ಬೇಕಾಗತ್ತೆ. ಜಾತಕನ? ಯಾವ ಜಾತಕ ತಾತ? ಯಾರಿಗಾದ್ರೂ ಮದುವೆ ಮಾಡ್ಸಕ್ ಹೊರಟಿದ್ಯಾ? ಮದುವೆ ಮಾಡಿಸೋದಕ್ಕಲ್ಲ ಸಂಧ್ಯಾ, ತಿಥಿ ಮಾಡಿಸೋಕೆ. ಏನೋ ತಾತ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಅದರಲ್ಲಿ ಏನಿದೆ ಅಂತಲೂ ನಾನು ಗಮನಿಸ್ಲಿಲ್ಲ. ಅಲ್ಲ ತಾತ, ನೀವು ಹೋಗಿದ್ದು ಭಜನೆಗಲ್ವಾ? ಭಜನೆಗೆ ಅಂತ ತಾವರೆಕೆರೆ ತನಕ ಹೋಗಿದ್ರ? ರಾತ್ರಿ ಇಡೀ ಭಜನೆ ಮಾಡಿದ್ರ ತಾತ? ಅದು ಅಲ್ಲದೆ ಅಷ್ಟೊತ್ತಲ್ಲಿ ನೀವ್ಯಾಕೆ ರಸ್ತೆಯಲ್ಲಿ ಹೋಗ್ತಿದ್ರಿ? ಇವರೆಲ್ಲಿ ಭಜನೆ ಮಾಡ್ತಿದ್ರು? ಇಡೀ ರಾತ್ರಿ ಮನೆ ಸುತ್ತಾ ಇದ್ರು ಅಷ್ಟೇ. ಅಂದ್ರೆ ಅದು ಈ ನಗರ ಭಜನೆ ಅಂತ ಊರೂರು ಸುತ್ಕೊಂಡು ಭಜನೆ ಮಾಡ್ತಾರಲ್ಲ, ಆ ಥರ ಇಡೀ ರಾತ್ರಿ ಮಾಡ್ತಿದ್ರೇನೋ ಅಂತ ನಾನು ಅಂದ್ಕೊಂಡೆ. ಅಯ್ಯಪ್ಪ ಸೊಸೆ ಮುದ್ದ, ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಇದ್ರ ಜೊತೆ ತಿನ್ನಕ್ಕೆ ಬೇರೆ ಏನಾದರೂ ಇದ್ರೆ ತಗೊಂಬಂದ್ಕೊಡಮ್ಮ. ಇವನ ಮಾತಿನಲ್ಲಿ ಏನೋ ಮಸಲತ್ತಿದೆ. ಇವನ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು. ನನ್ನ ಬಗ್ಗೆ ಶಾರ್ವರಿ ಹತ್ರ ಇವನೇ ಏನಾದರೂ ಹೇಳ್ತಿರಬಹುದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.